ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಕವಿತಾ ಪಾಕಶಾಲೆಗೆ ನಿಮ್ಮೆಲ್ಲರಿಗೂ ಸುಸ್ವಾಗತ. ಇವತ್ತಿನ ರೆಸಿಪಿಲಿ ಚಿಕನಿಂದ ಈ ಥರ ಒಂದು ಫ್ರೈ ಮಾಡ್ಕೊಳ್ಳೋಣ ಬನ್ನಿ. ಪೆಪ್ಪರ್ ಚಿಕನ್ ಅಂತ ಇದಕ್ಕೆ ಹೆಸರು. ನೋಡಿ, 400 ಗ್ರಾಮ್ ಚಿಕನ್ ಇಟ್ಕೊಂಡಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು, 6 ಮೆಣಸಿನ್ಕಾಯಿ, ಸ್ವಲ್ಪ ಪೆಪ್ಪರು ಅಂದರೆ ಕಾಳು ಮೆಣಸು, ಸ್ವಲ್ಪ ಇದು ಇಟ್ಕೊಂಡಿದ್ದೀನಿ ಮೆಂತ್ಯ, ಒಂದು 3 ಈರುಳ್ಳಿ, 2 ಟೊಮೆಟೊ, ಒಂದು ಅರ್ಧ ನಿಂಬೆಹಣ್ಣು. ಇದು ನೋಡಿ, ಮೆಂತ್ಯ ಸೊಪ್ಪು, ಪುದೀನ, ಕೊತ್ತಂಬರಿ, ಸ್ಪೈಸಸ್ ಎಲ್ಲ ಇದೆ. ಎವರೆಸ್ಟ್ ಚಿಕನ್ ಮಸಾಲ ಇದು. ಈಗ ಹೇಗೆ ಮಾಡೋದು ನೋಡ್ಕೊಳ್ಳೋಣ ಬನ್ನಿ. ಮೊದಲಿಗೆ ಒಂದು ಕಡಾಯಿ ಇಟ್ಟಿದ್ದೀನಿ ನಾನು. ಕಡಾಯಿ ಬಿಸಿ ಆಗಲಿ, ಎಣ್ಣೆ ಹಾಕ್ಕೊಳ್ಳೋಣ. ಎಣ್ಣೆ ಬಿಸಿ ಆಗಿದ ತಕ್ಷಣ ಈರುಳ್ಳಿ ಹಾಕೋಬೇಕಾಗುತ್ತೆ. ಈ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕು ಶೇರು ಮಾಡಿ, ಫ್ರೆಂಡ್ಸ್ಗೆ ಫ್ಯಾಮಿಲಿಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈರುಳ್ಳಿ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಆಗಬೇಕಾಗುತ್ತೆ. ಇಲ್ಲಿ ನೀವು ನೋಡ್ತಾ ಇರ್ಬೋದಲ್ಲ, ಚೆನ್ನಾಗಿ ಫ್ರೈ ಆಗಬೇಕು ಈರುಳ್ಳಿ. ಎಷ್ಟು ಫ್ರೈ ಆಗುತ್ತೋ ಅಷ್ಟು ರುಚಿ ಬರುತ್ತೆ. ಇದು ಏನಂದರೆ, ಈ ಚಿಕನ್ ಏನಕ್ಕೆ ಚೆನ್ನಾಗಿರುತ್ತೆ ಅಂದರೆ, ಈ ರಸಮ ಅನ್ನೆಲ್ಲ ಮಾಡ್ತೀವಲ್ಲ, ಬೇಳೆ ರಸಮು, ಸೈಡಲ್ಲಿ ಹಾಕ್ಕೊಂಡು ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಈ ಗ್ರೇವಿ ಮಾತ್ರ ಮೆಂತ್ಯ ಸೊಪ್ಪು ಮತ್ತು ಮೆಂತ್ಯ ಕಾಳಿಂದ ಮಾಡ್ತಾಯಿದ್ದೀವಲ್ಲ, ತುಂಬ ಟೇಸ್ಟಾಗಿ ಬರುತ್ತೆ. ನೋಡಿ, ಇದೆಲ್ಲ ಗ್ರೈಂಡ್ ಮಾಡ್ಕೊಂಬರೋಣ. ಶುಂಠಿ ಬೆಳ್ಳುಳ್ಳಿ ಮೆಣಸಿನ್ಕಾಯಿ, ಕಾಳು ಮೆಣಸು, ಮೆಂತ್ಯ ಇಷ್ಟು ಫ್ರೈ ಮಾಡಿಕೊಂಡು ಬರೋಣ. ಇದೆಲ್ಲ ಸ್ಪೈಸಸ್ ಎಲ್ಲ ಒಟ್ಟಿಗೆ ನಾನು ರುಬ್ಕೊಂಬಂದ್ಬಿಡ್ತೀನಿ. ಈಗ ನೋಡಿ, ಅದು ಸ್ಪೈಸಸ್ ಇದೆಯಲ್ಲ ಕೆಳಗಡೆ, ಧನ್ಯ ಪೌಡ್ರು, ಖಾರದ ಪುಡಿ, ಜೀರಾ ಪೌಡ್ರು ಸ್ವಲ್ಪ, ಇಷ್ಟನ್ನು ಹಾಕ್ಕೊಂಡು ನಾನು ಫ್ರೈ ಮಾಡಿಕೊಂಡು ನೋಡಿ ಮಸಾಲ ಹಾಕ್ಕೊಂಡಿದ್ದೀನಿ. ಆ ಮಸಾಲ ಹಾಕಿರೋದು ಬಂದಿಲ್ಲ. ಈ ಚಿಕನ್ನು ಇವಾಗ ಚೆನ್ನಾಗಿ ಇದರಲ್ಲಿ ಆ ಸೊಪ್ಪಿನ ಫ್ಲೇವರೆಲ್ಲ ಇಟ್ಕೋಬೇಕು. ಮೆಂತ್ಯ ಸೊಪ್ಪು, ಪುದೀನ, ಕೊತ್ತಂಬರಿ, ಸ್ಪೈಸಸ್ ಎಲ್ಲ ನಾನು ಏನು ಹಾಕಿದ್ದೀನಿ, ಜೀರಾ ಪೌಡ್ರು, ಧನಿಯಾ ಪೌಡ್ರು ಎಲ್ಲ ಇಟ್ಕೊಂಡು ಒಂದು 15 ನಿಮಿಷ ಕುಕ್ ಆಗಿ ಬಿಟ್ಬಿಡೋಣ. ಅರ್ಧ ನಿಂಬೆಹಣ್ಣು ಹಾಕ್ಕೋತಾ ಇದ್ದೀನಿ ನಾನಿಲ್ಲಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಒಂದು 15 ನಿಮಿಷ ಬಿಟ್ಬಿಡಿ. ಚೆನ್ನಾಗಿ ಉಪ್ಪು ಖಾರ ಎಲ್ಲ ಚಿಕನ್ಗೆ ಇಟ್ಕೊಳ್ಳುತ್ತೆ. ನಾನು ನೀರು ಹಾಕಿಲ್ಲ ಇಲ್ಲಿ. ನೀರು ಸ್ವಲ್ಪ ಲಾಸ್ಟಲ್ಲಿ ನೋಡಿ ಹಾಕ್ಕೊಳ್ಳೋಣ. ನೀರು ಹಾಕೋಕ್ಕೆ ಹೋಗ್ಬಾರ್ದು ಇವಾಗ. ಚೆನ್ನಾಗಿ ನೀರು ಅಂದರೆ ಉಪ್ಪು ಖಾರ ಹಿಡಿಯಲ್ಲ. ನೋಡಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಇವಾಗ ಒಂದು ಮುಚ್ಚಳ ಮುಚ್ಚಿ ಬಿಟ್ಬಿಡೋಣ 15 ನಿಮಿಷ. ಚೆನ್ನಾಗೆ ಇದಾಗುತ್ತಿದ್ದು, ಉಪ್ಪು ಖಾರ ಎಲ್ಲ ಹಿಡಿಯುತ್ತೆ ಚಿಕನ್ಗೆ. ತುಂಬ ಅಂದರೆ ತುಂಬ ಚೆನ್ನಾಗಿದ್ದಿದ್ದು. ನೀವು ಒಮ್ಮೆ ಟ್ರೈ ಮಾಡಿ. ಎಷ್ಟು ರುಚಿಕರವಾಗಿ ಬಂದಿತ್ತು ಅಂದರೆ, ಅನ್ನ ಕಲ್ಸ್ಕೊಂಡು ತಿನ್ನೋಕ್ಕೆ, ಚಪಾತಿಗೆ ಎಲ್ಲದಕ್ಕೂ ಚೆನ್ನಾಗಿತ್ತು. ನೋಡಿ, ಚೆನ್ನಾಗಿ ಅದೇ ನೀರು ಬಿಟ್ಟು ಎಷ್ಟು ನೀರಾಗಿದೆ. ನಾನು ಸ್ವಲ್ಪ ತುಪ್ಪ ಹಾಕ್ಕೊತಾ ಇದ್ದೀನಿ. ಈಗ ಜಾಸ್ತಿ ತುಪ್ಪ ಬೇಡ, 1-2 ಸ್ಪೂನ್ ಸಾಕು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಮತ್ತೊಂದು ವೀಡಿಯೋದಲ್ಲಿ ಮತ್ತೆ ಸಿಗೋಣ.